ಜನ ನೋಡು, ನಮ್ಮಿಂದ ಬೇರೆಯವ್ರಿಗೆ ತೊಂದರೆ ಆಗೋದು ಬೇಡ. ನಾನು ನೀನು ಚೆನ್ನಾಗಿ ಬದುಕೋಣ, ಸಖತ್ತಾಗಿ ಬದುಕೋಣ. ನಾನು ಕಳ್ತನ ಎಲ್ಲ ಬಿಟ್ಬಿಡ್ತೀನಿ. ನಿಯತ್ತಾಗಿ ದುಡ್ದಿನ ಸಾಕ್ತೀನಿ ಚಿನ್ನ, ನಂಬು. ಚಿನ್ನ ನೋಡು, ನಿನ್ನ ಕಣ್ಣಲ್ಲಿ ಈಗಲೂ ನನ್ನ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ ಕಾಣಿಸ್ತಿದೆ. ನೋಡು, ಎಷ್ಟೇ ಕೋಪ ಇರಲಿ ಚಿನ್ನ, ಎಷ್ಟೇ ಕೋಪ ಇರಲಿ ಎಲ್ಲ ಹೊರಗಡೆ ಹಾಕು. ಆದರೆ ನನ್ನನ್ನು ಬೇಡ ಅಂತ ಮಾತ್ರ ಹೇಳ್ಬೇಡ ಚಿನ್ನ, ಪ್ಲೀಸ್. ಇನ್ಸ್ಪೆಕ್ಟರ್, ನಾನು ಹೇಳಿದ ಫ್ರಾಡ್ ಇವನೇ. ಎಳ್ಕೊಂಡು ಹೋಗಿ ಇವನನ್ನ. ನಾನೇ ಬಂದು ಕಂಪ್ಲೇಂಟ್ ಕೊಡ್ತೀನಿ. ಸರ್ 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 ಸರ್, ಒಂದು ನಿಮಿಷ ಸರ್, ನಾನೇನು ತಪ್ಪು ಮಾಡಿಲ್ಲ. ಯಾರ ಮನೆಗೆ ಬಂದು ಆಟ ಆಡ್ತಿದ್ಯೋ? ಸರ್, ನಾನೇನು ತಪ್ಪು ಮಾಡಿಲ್ಲ ಸರ್. ಚಿನ್ನ ಹೇಳು ಚಿನ್ನ. ಬಾರದೆ ಚಿನ್ನ ಹೇಳು ಚಿನ್ನ. ಚಿನ್ನ ನೋಡು ಶಶಾಂಕ್, ಈ ಕಮಲಿ ಎಂತ ಕೆಲಸ ಮಾಡಿದಾಳೆ. ಈ ವಿಷಯ ರಿಷಿಗೇನಾದ್ರೂ ಗೊತ್ತಾದ್ರೆ ಅವನು ಎಷ್ಟು ನೊಂದ್ಕೋತಾನೆ. ಏ ಕಮಲಿ, ನಿನ್ ಮೇಲೆ ನನ್ನ ಮಗ ಎಷ್ಟೊಂದು ನಂಬಿಕೆ ಇಟ್ಟಿದ್ನಲ್ಲೇ. ಅಮ್ಮ, ಇದರಲ್ಲಿ ಕಮಲಿದೇನು ತಪ್ಪಿಲ್ಲ. ನೀನ್ ಮಾತಾಡ್ಬೇಡ. ಈ ತರ ಪೊರ್ಕೆಗಳ ಸಹವಾಸ ಮಾಡಿದ್ರೆ ಇದೇ ಸಿಗೋದು. ಈ ತಾಳಿ ಗೀಡಿ ಎಲ್ಲ ಆಚೆ ಹೋಗ್ಬಾರ್ದು. ಈ ಡ್ರಾಮಾ ಎಲ್ಲ ಆಚೆ ಹೋದ್ರೆ ನಮ್ಮ ಮನೆ ಮಾನ ಮರ್ಯಾದೆ 3 ಕಾಸಿಗೆ ಹರಾಜಾಗಿ ಹೋಗುತ್ತೆ. ತೆಗಿ ಈ ತಾಳಿನ, ಕಿತ್ತು ಬಿಸಾಕು. ಪೊರ್ಕಿಗೆ ಏನ್ ಮಾಡ್ಬೇಕೋ ನಾನ್ ಮಾಡ್ತೀನಿ. ನಿನ್ನ ಈ ಸ್ಥಿತಿಗೆ ತಂದಿದ್ದಕ್ಕೆ ಅವ್ನು ಸರಿಯಾಗಿ ಅನುಭವಿಸ್ತಾನೆ. ತಾಳಿನ ತಾರಾ ಮೇಡಮ್, ನಿಂತ್ಕೊಳ್ಳಿ. ನಿಮ್ಗಿಷ್ಟನೋ ಇಲ್ವೋ, ರಚನಾ ಕೊರಳಿಗೆ ತಾಳಿ ಕಟ್ಟಾಗೈತೆ. ಅದನ್ನ ತೆಗ್ದಾಕದು ಆಟೊಂದು ಸುಲಭನ? ಒಂದ್ಕಿತ ತಾಳಿ ಕೊರಳಿಗೆ ಬಿದ್ಮ್ಯಾಕೆ ಅದು ಮದ್ವೆ ಆದಂಗೆ ಲೆಕ್ಕ ಅಲ್ವಾ? ಏಯ್, ನೀನ್ ನನಗ್ ಲೆಕ್ಚರ್ ಕೊಡಕ್ ಬರ್ಬೇಡ. ಈ ವಿಚಾರದಲ್ಲಿ ನೀನ್ ದೂರನೇ ಇರು. ನಮ್ ಮನೆನ ಹಾಳು ಮಾಡಿದ್ ಸಾಕು. ಇನ್ಮೇಲಾದ್ರೂ ನನ್ ಮಗಳ ತಲೆ ಕೆಡಿಸ್ದೆ ಅವಳನ್ನ ಬದುಕಕ್ ಬಿಡು. ರಚನಾ, ಇವತ್ತಿಗೆ ನಿನಗ್ ತಾಕಿರೋ ಕಳಂಕ ಎಲ್ಲ ಕಳೆದು ಹೋಗ್ಲಿ. ಕಿತ್ತೇಸಿ ಅದ್ನ. ಮಧ್ಯರಾತ್ರಿಲಿ ಕತ್ತು ಕಟ್ಟೋದನ್ನ ಮಾಂಗಲ್ಯ ಅನ್ನಲ್ಲ ಕಣೆ. ಈ ದಾರಕ್ಕೆ ಯಾರು ಬೆಲೆ ಕೊಡಲ್ಲ, ಕಿತ್ತು ಬಿಸಾಕೋದನ್ನ. ಅಮ್ಮ, ನೀವು ಒಂದು ಹೆಣ್ಣಾಗಿ ತಾಳಿ ಬಗ್ಗೆ ಇಷ್ಟು ಹಗುರವಾಗಿ ಮಾತಾಡ್ಬೇಡಿ ಪ್ಲೀಸ್.
ತಾಳಿ ಬಗ್ಗೆ ನಾನು ಹಗುರವಾಗಿ ಮಾತಾಡ್ತಿಲ್ಲ ಕಣೆ. ಇದನ್ನ ತಾಳಿ ಅಲ್ಲ ಅಂತಿದ್ದೀನಿ ನಾನು. ಅಗ್ಲಿ ಸಾಕ್ಷಿಯಾಗಿ ಎಲ್ರ ಮುಂದೆ ಕಟ್ಟೋದು ಮಾಂಗಲ್ಯ. ಕದ್ದು ಮುಚ್ಚಿ ಯಾರು ಇಲ್ಲದೆ ಇದ್ದಾಗ ಬಂದು ಕಟ್ಟೋದನ್ನ ಮಾಂಗಲ್ಯ ಅನ್ನಲ್ಲ ಕಣೆ. ಇದಕ್ಕೆ ಯಾರು ಕಿಮ್ಮತ್ತಿನ ಬೆಲೆ ಕೊಡಲ್ಲ, ಕಿತ್ತು ಬಿಸಾಕು. ಅಮ್ಮ, ತಾಳಿಗೆ ಯಾರ ಬೆಲೆನೂ ಬೇಕಾಗಿಲ್ಲ. ಕಟ್ಟಿಸ್ಕೊಂಡಿರೋಳು ಕಟ್ಟಿರೋರು ಬೆಲೆ ಕೊಟ್ರೆ ಸಾಕು. ನಮ್ಮನೆನ ಸರ್ವನಾಶ ಮಾಡ್ಬಿಟ್ಟಿಯಲ್ಲೇ. ಈಗ ನಿನಗೆ ಸಮಾಧಾನನಾ? ಈಗ ನಿನಗೆ ಸಂತೋಷನಾ? ನೋಡು ಶಶಾಂಕ್, ನೋಡು ಇವಳು ಏನ್ ಮಾಡ್ಬಿಟ್ಲು ಅಂತ. ನನ್ ಮಗ ಇವಳನ್ನ ಎಷ್ಟು ನಂಬಿದ್ದ, ಮಾತ್ರ ಇವಳು ನಂಬಿಕೆ ದ್ರೋಹ ಮಾಡ್ಬಿಟ್ಲು. ಇವಳು ಈ ತರ ಅಂತ ಗೊತ್ತಾದ್ರೆ ನನ್ ಮಗ ಖಂಡಿತ ಇವಳನ್ನ ಮದ್ವೆ ಆಗೋದಿಲ್ಲ. ಏ ಕಮಲಿ, ನಾನು ಈಗೇನ್ ಹೇಳ್ತೀನಿ ಕೇಳಿಸ್ಕೊ. ನನ್ನ ಮನೇಲಿ ಇನ್ನೊಂದು ಅನಾಹುತ ಆಗೋದನ್ನ ನಾನು ಒಪ್ಪಲ್ಲ. ಋಷಿ ಜೀವನನಾದ್ರೂ ಚೆನ್ನಾಗಿರ್ಬೇಕು. ನಿನ್ನಂತವಳನ್ನ ಅವನು ಮದುವೆ ಆದ್ರೆ ಅವನ ಜೀವನನೂ ಹಾಳಾಗೋಗುತ್ತೆ. ಈ ವಿಷಯದಲ್ಲಿ ಋಷಿ ನನ್ನ ಮಾತು ಖಂಡಿತ ಕೇಳ್ತಾನೆ. ಇವಳನ್ನ ಮದುವೆ ಆಗ್ಬೇಡ ಅಂದ್ರೆ ನನ್ ಮಗ ಖಂಡಿತ ನನ್ನ ಮಾತನ್ನ ಮೀರಲ್ಲ. ಏ ಕಮಲಿ, ನಿನ್ನ ಮತ್ತು ಋಷಿ ಮದುವೆ ನಡೆಯಲ್ಲ ಕಣೆ. ಈ ಜನ್ಮದಲ್ಲಿ ನಡೆಯಲ್ಲ. ನಡೆಯಕ್ಕೆ ನಾನು ಬಿಡೋದು ಇಲ್ಲ. ತಾರಾ, ಏನ್ ಮಾತಾಡ್ತಾ ಇದ್ದೀರಾ? ಏನಾಗ್ತಿದೆ ಇಲ್ಲಿ? ನಿಮ್ಮ ಮೊಮ್ಮಗಳು ನಮ್ಮ ಮನೆನ ಹಾಳು ಮಾಡ್ಬಿಟ್ಲು. ಇನ್ನೀ ಮನೆ ಸೊಸೆಯಾಗಿ ಬಂದ್ರೆ ಮುಗೀತು. ನಾವೆಲ್ಲ ನಡು ಬೀದಿಗೆ ಬರ್ಬೇಕಾಗತ್ತೆ ಅಷ್ಟೇ. ನನ್ ಮಾತನ್ ಕೇಳಿ. ಏ, ಹೇಳೋದು ಕೇಳೋದು ಏನೇ ಉಳಿದಿದೆ? ಅಲ್ಲ ತಾರ, ಈಗಾಗಲೇ ಮದುವೆ ನಿಶ್ಚಯ ಆಗಿದೆ. ಮದುವೆ ಮುಂದಿಟ್ಕೊಂಡು ಹೀಗೆ ಹೇಳಿದ್ರೆ ಹಾಗೆ? ಹಾಗಾದ್ರೆ ಮೊದಲು ಈ ಸಮಸ್ಯೆನ ಬಗೆಹರಿಸಿ. ಇದನ್ನ ಪರಿಹರಿಸಕ್ಕಾಗತ್ತಾ ನಿಮ್ ಕೈಲಿ? ತಾರ, ಪ್ರಪಂಚದಲ್ಲಿ ಪ್ರತಿ ಸಮಸ್ಯೆಗೂ ಪರಿಹಾರ ಇರುತ್ತೆ. ಹಾಗಾದ್ರೆ ನಿಮ್ ಮೊಮ್ಮಗಳನ್ನ ಯಾವ್ದೋ ಬೀದಿ ಬಿಕಾರಿಗೋ ಇಲ್ಲ ಕಳ್ಳಂಗೋ ಅಮ್ಮ ಹೇಳ್ತಿರೋ ಮಾತೆ ಸರಿ ಅನ್ನಿಸ್ತದೆ ನನಗೆ. ಸರ್, ನೀವೇ ಹಿಂಗೆ ಅನ್ಬಿಟ್ರೆ ಹೆಂಗೆ ಸರ್? ಈಗಲಾದ್ರೂ ರಿಷಿ ಸರ್ಗೆ ಫೋನ್ ಮಾಡಿ. ಅವ್ರು ಖಂಡಿತವಾಗ್ಲೂ ಇದಕ್ಕೆಲ್ಲ ಒಪ್ಪಲ್ಲ. ಇಲ್ಲಿ ನಡೆದಿರೋದು ಗೊತ್ತಾದ್ರೆ ಋಷಿ ಕೂಡ ಇದನ್ನೇ ಮಾಡೋದು. ಅದನ್ನ ಅಮ್ಮ ಮಾಡ್ತಾ ಇದ್ದಾರೆ ಅಷ್ಟೇ. ಮೊದಲು ಋಷಿನ್ ಕರ್ಸು, ಅವನೇ ಎಲ್ಲ ಹೇಳಿ. ನನ್ನ ಮಗ ನಾನ್ ಹಾಕಿದ ಗೆರೆನ ದಾಟಲ್ಲ. ಮೇಡಮ್, ದಯವಿಟ್ಟು ಈ ಮದುವೆ ಮುರಿಬೇಡಿ. ನನ್ನ ರಿಷಿ ಸರ್ನ ದೂರ ಮಾಡಬೇಡಿ ಮೇಡಮ್, ಪ್ಲೀಸ್.
ಬಿಟ್ಬಿಟ್ಟಿರಿ. ನನ್ನ ಮಾತು ಕೇಳಿ ಮೇಡಮ್, ನಾನು ಯಾವುದೇ ಕೆಟ್ಟದ್ದೇ ನಾನು ಈ ವಿಚಾರನ ಮುಟ್ಬೇಡ ನನ್ನಿಲ್ಲ ಬಿಡೆ. ಮೊದಲಿಂದನೂ ನಿನ್ನ ಕಂಡ್ರೆ ಆಗ್ತಾ ಇರ್ಲಿಲ್ಲ. ನನ್ನ ಮಗ ಇಷ್ಟಪಟ್ಟನಲ್ಲ ಅನ್ನೋ ಒಂದು ಕಾರಣಕ್ಕೆ ನಾನು ನಿನ್ನ ಒಪ್ಕೊಂಡಿದ್ದೆ. ಕೊನೆಗೂ ನಿನ್ ಬುದ್ಧಿ ತೋರಿಸ್ಬಿಟ್ಟಿಯಲ್ಲ. ತಾರಾ, ಸ್ವಲ್ಪ ನೋಡ್ಕೊಂಡು ಮಾತಾಡು. ಇದರಲ್ಲಿ ಕಮಲಿದೇನು ತಪ್ಪಿಲ್ಲ. ಅವಳು ಈ ಮನೆ ಸೊಸೆಯಾಗಿ ಬರ್ತಾಳೆ ಅಂದ್ರೆ ನೀವು ಅದೃಷ್ಟ ಮಾಡಿರ್ಬೇಕು. ನಿಮ್ಮ ಮೊಮ್ಮಗಳು ನಿಮಗ್ ಬೇಕಾದ್ರೆ ಅದೃಷ್ಟ ದೇವತೆ ಆಗಿರ್ಬೋದು ಅನ್ನಪೂರ್ಣಮ್ಮ, ನಮಗಲ್ಲ. ನಮ್ಮ ಬಾಳಿಗೆ ಯಾವತ್ತಿದ್ರು ಇವಳು ದರಿದ್ರನೇ. ಅನಗತ್ವಾಗಿ ಮಾತಾಡಿ ನಾವ್ಯಾಕೆ ಇವ್ರ ಜೊತೆ ಜಗಳ ಆಡಬೇಕು? ನನಗೆ ದೃಢವಾಗಿ ನಂಬಿಕೆ ಇದೆ, ರಿಷಿ ಇವಳ ಮಾತನ್ನ ನಂಬೋದಿಲ್ಲ. ಈ ಮದುವೆ ನಡೆಯುತ್ತೆ. ಹಾಗೇನಾದ್ರೂ ನಡೆದ್ರೆ ಮರು ಕ್ಷಣನೇ ನಾನು ಪ್ರಾಣ ಬಿಡ್ತೀನಿ. ಅಮ್ಮ, ನಾನೇ ಹೇಳ್ತಿದ್ದೀನಲ್ಲ, ನಿಮ್ಗೆ ಎಷ್ಟೇ ಕೋಪ ಇದ್ರು ಅದನ್ನ ನನ್ನ ಮೇಲೆ ತೋರಿಸಿ ಪ್ಲೀಸ್. ಬೇಕಾದ್ರೆ ನಂಗೆ ಹೊಡೀರಿ, ನನ್ನ ಮನೆಯಿಂದ ಹೊರಗಾಕಿ. ಆದ್ರೆ ಕಮಲಿಗೆ ಯಾವ ಶಿಕ್ಷೆನೂ ಕೊಡಬೇಡಿ. ನಾನು ಅಮರ್ನ ಪ್ರೀತಿಸಿರೋ ವಿಷಯನ ನಾನೇ ಕಮಲಿಗೆ ಹೇಳಿದ್ದು. ಅಮರ್ಗೂ ಕಮಲಿಗೂ ಪರಿಚಯ ಇದ್ರೆ ಅದ್ರಲ್ಲಿ ನಿಮ್ಗೇನ್ ಪ್ರಾಬ್ಲಮ್? ಮುಚ್ಚೆ ಬಾಯಿ. ನೀನು ಮೊದಲನೇ ಸಲ ಎದುರುತ್ತರ ಕೊಟ್ಟಾಗ್ಲೇ ನಿನ್ನ ನಾಲ್ಗೆ ಕತ್ತರಿಸ್ಬೇಕಾಗಿತ್ತು. ಹೋದ್ರೆ ಹೋಗ್ಲಿ ಅಂತ ಬಿಟ್ಟೆಲ್ಲ ನಂದೇ ತಪ್ಪಾಯ್ತು. ನಂದ ಮನೆತನದ ಗೌರವನ ಬೀದಿಲ್ ತಂದು ನಿಲ್ಸ್ಬಿಟ್ಟಿಯಲ್ಲೇ. ತಾರಾ, ನಿನಗೆ ಕೈ ಮುಗಿದು ಕೇಳ್ಕೊತೀನಿ, ಈ ವಿಷಯನ ಇಲ್ಲಿಗೆ ನಿಲ್ಸು. ಇದರಿಂದ ಕಮಲಿ ರಿಷಿ ಜೀವನ ಹಾಳಾಗೋದು ಬೇಡ. ರಿಷಿ ನನ್ನ ಮಾತನ್ನೇ ಕೇಳೋದು. ಈ ಮದುವೆ ನಡೆಯಲ್ಲ ಅಂದ್ರೆ ನಡೆಯಲ್ಲ. ತಾರಾ, ನೀನ್ ತಪ್ಪು ಮಾಡ್ತಾ ಇದೀಯಾ. ಇಲ್ಲ, ನಾನು ಸರಿಯಾಗಿ ಇದ್ದೀನಿ. ನಮ್ಮ ಮನೆ ಬಾಗ್ಲು ತೆರೆದಿದೆ ಅನ್ನಪೂರ್ಣಮ್ಮ. ಕಮಲಿ,
ಕಮ್ಲಿ ಇದು? ಮೊದಲು ಅಳು ನಿಲ್ಸಮ್ಮ. ಯಾಕೆ ಹೀಗಾಯ್ತು ಅಂತ ನಾನು ಆಗ್ಲಿಂದ ಕೇಳ್ತಾನೆ ಇದ್ದೀನಿ, ನೀನೇನು ಹೇಳ್ತಾನೆ ಇಲ್ವಲ್ಲ. ಅಲ್ಲಮ್ಮ, ನೀನು ಹೇಳ್ದೆ ನನಗೆ ಹೆಂಗೆ ಅರ್ಥ ಆಗತ್ತೆ ಹೇಳು? ಅಮರ್ ಯಾರು? ನಿನಗೆ ಹೇಗೆ ಅವನ ಪರಿಚಯ? ಹೇಳು ಬಂಗಾರ, ಕಾರಣ ಏನೇ ಇರಲಿ ನಾವಿಬ್ರು ಯಾವಾಗಲೂ ನಿನ್ನ ಪರಾನೇ ಇರ್ತೀವಿ. ಆದರೆ ಏನಾಗ್ತಾ ಇದೆ ಅಂತ ನಮಗೂ ಗೊತ್ತಾಗಬೇಕಲ್ವಾ? ಹೇಳ್ಪುಟ. ಅಜ್ಜಿ, ಅತಯ್ಯ, ನಾನು ವಾಪಸ್ ಇಲ್ಲಿಗೆ ಬರಕ್ ಕಾರಣನೇ ಅಮರಣ್ಣ. ಏನು ಹೇಳ್ತಾ ಇದೆಯಾ ಕಮಲಿ? ನೀನು ವಾಪಸ್ ಸಿಗೋದಕ್ಕೂ ಆ ಅಮರ್ಗೂ ಏನಮ್ಮ ಸಂಬಂಧ? ನಾನು ಬದುಕ್ತೀನಿ ಅಂತನೂ ಅನ್ಕೊಂಡಿರ್ಲಿಲ್ಲ. ಆದ್ರೆ ನನ್ನ ಅವ್ರ ಮನ್ಯಾಗ ಉಳಿಸ್ಕೊಂಡ್ರು, ನಂಗೆ ಉಪಚಾರ ಮಾಡಿ ಶಾಲೆ ಚೆಂದಾಗಿ ನೋಡ್ಕೊಂಡ್ರು ತಾತಯ್ಯ. ಅವ್ರು ಇಲ್ಲದೆ ಇದ್ದಿದ್ರೆ ನಾನು ಬದುಕ್ತಾನೆ ಇರಲಿಲ್ಲ. ಕಮಲಿ, ಇದನ್ನೆಲ್ಲ ಮೊದಲೇ ಹೇಳೋದಲ್ವಾ? ಕಮ್ಲಿ ಹೇಳಿದ್ರು ಅವಳ ಮಾತನ್ನ ಯಾರು ಕೇಳ್ತಿದ್ರು ಅಜ್ಜಿ? ಪಾಪ ಅವಳು ಯೋಣೆ ಹೇಳ್ತಿದ್ರು, ಎಲ್ಲ ಕಮ್ಲಿದೆ ತೆಪ್ಪು ಅನ್ನಂಗೆ ಮಾತಾಡ್ಬಿಟ್ರು. ಶಂಭು, ನನಗೆ ಕ್ಷಮಿಸ್ಬಿಡ್ಲ. ನೀನು ಯಾಕೆ ಸಂಶಯ ಪಡೋಂಗಾಗೋಯ್ತು? ಅಯ್ಯೋ, ನೀನು ಯಾಕವಿ ಕ್ಷಮೆ ಕೇಳ್ತೀಯಾ? ನಾನು ತೆಪ್ಪು ಮಾಡಿಲ್ಲ ಅಂತ ಗೊತ್ತಾಯ್ತಲ್ಲ, ಅಟ್ ಸಾಕು. ಆದರೆ ಇದರಿಂದ ಒಂದೇ ಬೇಸರ, ತಾರಾ ಮೇಡಮು ಕಮ್ಲಿ ಮ್ಯಾಗ ಕೋಪ ಮಾಡ್ಕೊಂಡ್ರಲ್ಲ, ಅದಕ್ಕೆ ರಿಷಿ ಸರು ಮತ್ತು ಕಮ್ಲಿ ಮದುವೆನ ಇಲ್ಲ, ಆ ಮಾತು ಹೇಳ್ಬೇಡ ಶಂಭು. ಕೆಟ್ಟದನ್ನು ಸಹ ಯೋಚನೆ ಮಾಡೋದು ಬೇಡ. ರಿಷಿ ಕಮ್ಲಿ ಮದುವೆ ಹಾಗೆ ಆಗತ್ತೆ, ಅವರಿಬ್ರು ಖಂಡಿತ ಒಂದಾಗ್ತಾರೆ. ನೀನು ಯೋಚನೆ ಮಾಡಬೇಡ ಕಮ್ಲಿ. ಅಜ್ಜಿ,